ನಮಸ್ತೆ ಎಲ್ಲರಿಗೂ. ನಿಮ್ಮೆಲ್ಲರ ಮನದಲ್ಲಿ ನೆಲೆ ಮಾಡಿರುವಂಥ ಶ್ರೀ ರಾಘವೇಂದ್ರ ಸ್ವಾಮಿಯವರ ಜೀವನ ಚರಿತ್ರೆಯ ಬಗ್ಗೆ ಕಲೆ ಹಾಕೋಣ. ಸಾಮಾನ್ಯರಂತೆ ಹುಟ್ಟಿ ಬೆಳೆದಂಥ ಇವರಿಂದು ನಮ್ಮೆಲ್ಲರ ಮನದಲ್ಲಿ ಇದ್ದಾರೆ ಅಂತಂದರೆ ಅವರು ಹುಟ್ಟಿನಿಂದಲೇ ದೈವತ್ವವನ್ನು ಹೊತ್ತು ಬಂದಿರಬಹುದು. ಇವರು ಹುಟ್ಟಿದ್ದು ತಮಿಳುನಾಡಿನ ಭುವನಗಿರಿಯಲ್ಲಿ. ಇವರ ತಂದೆ ತಿಮ್ಮಪ್ಪ ಭಟ್ಟ, ತಾಯಿ ಗೋಪಿಕಾಂಬ. ಇವರ ಮೂಲ ಹೆಸರು ಬಂದು ವೆಂಕಟನಾಥ. ಬಾಲ್ಯದಲ್ಲಿಯೇ ಇವರು ಚತುರ ಹಾಗೂ ದೇವರ ಮೇಲೆ ಅತಿಯಾದ ಭಕ್ತಿ ಹೊಂದಿದಂತಹ ಇವರು ಯೌವನಾವಸ್ಥೆಯನ್ನು ತಲುಪಿದ ಮೇಲೆ ಅವರ ಗುರುಗಳಾದಂಥ ಸುಧೀಂದ್ರ ತೀರ್ಥರವರ ಬಳಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸ್ತಾರೆ. ಇವರು ಶಾಸ್ತ್ರ, ವೇದ, ಉಪನಿಷತ್ಗಳು ಇವುಗಳಲ್ಲಿ ಪರಿಣಿತಿಯನ್ನು ಹೊಂದಿರ್ತಾರೆ. ಸ್ವತಃ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ನಂತರ ಇವರು ಸರಸ್ವತಿ ಬಾಯಿಯವರೊಡನೆ ವಿವಾಹವಾಗಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ. ಇವರು ವೃತ್ತಿಯಲ್ಲಿ ಪೂಜಾರಿಗಳು ಹಾಗೂ ಶಾಸ್ತ್ರ ಬೋಧಕರು ಕೂಡ ಆಗಿರ್ತಾರೆ. ಹಾಗಾಗಿ ಕೆಲವೊಂದಷ್ಟು ಕಾಲ ಕರ್ನಾಟಕದ ರಾಯಚೂರಿನಲ್ಲೂ ಇವರು ನೆಲೆಸಿರ್ತಾರೆ. ರಾಯಚೂರಿನಲ್ಲಿ ಇವರಿಗೆ ಸಂಬಂಧಪಟ್ಟಂತಹ ಹಲವಾರು ಕುರುಹುಗಳಿದ್ದಾವೆ. ಪಂಚಮುಖಿ ಆಗಿರ್ಬೋದು, ಬಿಚ್ಚಾಲೆ, ಈ ಥರ ಒಂದಷ್ಟು ಸ್ಥಳಗಳು ಇಲ್ಲಿ ಕಂಡು ಬರ್ತವೆ. ಅವರಿಗೆ ಶ್ರೀಕೃಷ್ಣನ ಮೇಲೆ ಅತಿಯಾದ ಭಕ್ತಿ. ಒಮ್ಮೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಬಂದಾಗ ತಾವೇ ರಚಿಸಿದಂಥ ಇಂದು ಎನಗೆ ಗೋವಿಂದ ಹಾಡನ್ನು ಕೂಡ ದೇವರಿಗೆ ಹಾಡಿರ್ತಾರೆ. ನಂತರ ಇವರ ಗುರುಗಳಾದಂಥ ಸುಧೀಂದ್ರ ತೀರ್ಥರು ಮಠಕ್ಕೆ ಒಬ್ಬ ಉತ್ತಮವಾದಂಥ ಉತ್ತರಾಧಿಕಾರಿಯನ್ನು ಮಾಡಬೇಕು ಅಂತೇಳಿ ಹುಡುಕುತ್ತಿರುವಾಗ ಅವರಿಗೆ ವೆಂಕಟ ಭಟ್ಟರೇ ಮಠದ ಉತ್ತರಾಧಿಕಾರಿಯನ್ನಾಗಿ ಮಾಡಲಿಕ್ಕೆ ಸೂಕ್ತ ವ್ಯಕ್ತಿ ಎಂದೆನಿಸಿ ವೆಂಕಟ ಭಟ್ಟರನ್ನು ಮನವೊಲಿಸ್ತಾರೆ. ಆದರೆ ಅವರ ಪತ್ನಿ ಇದಕ್ಕೆ ಸಂಪೂರ್ಣವಾಗಿ ಒಪ್ಪಿಗೆಯನ್ನು ನೀಡಿರುವುದಿಲ್ಲ. ಅಂದರೆ ಈ ಕಡೆ ಸಂಪೂರ್ಣವಾಗಿ ಬೇಡವೆಂದೂ ಅಲ್ಲ, ಆದರೆ ಅಸಮಾಧಾನವನ್ನು ಹೊಂದಿರ್ತಾರೆ ತನ್ನ ಪತಿ ಸನ್ಯಾಸತ್ವವನ್ನು ಸ್ವೀಕರಿಸುವಲ್ಲಿ. ಕೆಲ ಸಮಯದ ನಂತರ ಅವರು ಸನ್ಯಾಸತ್ವವನ್ನು ಸ್ವೀಕರಿಸೇ ಬಿಡ್ತಾರೆ. ಆದರೆ ಅವರ ಪತ್ನಿ ಅನಾರೋಗ್ಯಕ್ಕೆ ಈಡಾಗ್ತಾರೆ. ಆದರೆ ಇದೇ ಕಾರಣವಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅವರು ಅನಾರೋಗ್ಯಕ್ಕೆ ಈಡಾಗ್ತಾರೆ. ಅವರು ಸಾವನ್ನು ಕೂಡ ಅಪ್ತಾರೆ. ನಂತರ 1671ರಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಬೃಂದಾವನವನ್ನು ಪ್ರವೇಶ ಮಾಡಲಿಕ್ಕೆ ನಿರ್ಧಾರವನ್ನು ಕೈಗೊಳ್ತಾರೆ. ಈ ನಿರ್ಧಾರವನ್ನು ತಮ್ಮೆಲ್ಲ ಶಿಷ್ಯರಿಗೆ, ಭಕ್ತರಿಗೆ ಎಲ್ಲರಿಗೂ ಮುಂಚಿತವಾಗಿಯೇ ತಿಳಿಸ್ತಾರೆ. ಜೊತೆಗೆ ಆ ಒಂದು ಜೀವಂತ ಸಮಾಧಿ ಎಲ್ಲಿರಬೇಕು, ಕಟ್ಟಡ ವಿನ್ಯಾಸ ಹೇಗಿರಬೇಕು ಎಂಬುದನ್ನು ಕೂಡ ಅವರಿಗೆ ಮೊದಲಿಯೇ ತಿಳಿಸಿರ್ತಾರೆ. ಅವರು ಗುರುತಿಸಿದಂತಹ ಜಾಗ ಯಾವುದು ಅಂತಂದರೆ ತುಂಗಭದ್ರಾ ತೀರದಲ್ಲಿ ಇರ್ತಕ್ಕಂಥ ಒಂದು ಸ್ಥಳವನ್ನು ಅವರು ಆಯ್ಕೆ ಮಾಡ್ತಾರೆ. ಯಾಕೆ ಅಂತಂದರೆ ಈಗೆಲ್ಲಿ ಮಂತ್ರಾಲಯ ನೆಲೆಸಿದೆಯೋ ಅದೇ ಜಾಗ. ಆ ಜಾಗದಲ್ಲಿ ಹಿರಣ್ಯಕಶ್ಯಪುವಿನ ಮಗನಾದಂತಹ ಪ್ರಹ್ಲಾದ ಯಜ್ಞವನ್ನು ನಡೆಸಿದ್ದ ಅನ್ನೋ ಒಂದು ಕಾರಣದಿಂದ ಆ ಸ್ಥಳವನ್ನು ಆಯ್ಕೆ ಮಾಡಿರ್ತಾರೆ. ಅವರು ಬೃಂದಾವನವನ್ನು ಪ್ರವೇಶ ಮಾಡುವ ಮುಂಚಿತವಾಗಿಯೇ ಹೆದರಬೇಡಿ, ನಾನು ನಿಮ್ಮೊಂದಿಗೆ 700 ವರ್ಷಗಳ ಕಾಲ ನಿಮ್ಮೊಟ್ಟಿಗೆ ಇರುತ್ತೇನೆ, ನಿಮ್ಮ ಕಷ್ಟಗಳನ್ನೆಲ್ಲ ನಾನು ದೂರ ಮಾಡ್ತೇನೆ ಅಂತೇಳಿ ಜನರಿಗೆ ಭರವಸೆಯನ್ನು ನೀಡಿರ್ತಾರೆ. ಯಾರು ನನ್ನನ್ನು ಭಕ್ತಿಯಿಂದ ಸ್ಮರಿಸುತ್ತಾರೋ ಅವರಿಗೆ ನಾನು ಅನುಗ್ರಹಿಸುತ್ತೇನೆ ಅಂತ ಹೇಳಿ ಅವರು ಬೃಂದಾವನ ಪ್ರವೇಶವನ್ನು 1671 ಶ್ರಾವಣ ಮಾಸದ ಗುರುವಾರದಂದು ಒಳ್ಳೆ ಮುಹೂರ್ತದಲ್ಲಿ ಪ್ರವೇಶವನ್ನು ಮಾಡ್ತಾರೆ. ಯೋಗ ನಿದ್ರೆಗೆ ಜಾರಿದ ನಂತರ ಅದನ್ನು ಮುಚ್ಚಲಾಗುತ್ತೆ. ಅಲ್ಲಿ ಬಳಸಲಾಗಿರ್ತಕ್ಕಂಥ ಕಲ್ಲುಗಳು ಯಾವ ರೀತಿಯಂಥದ್ದು ಅಂತ ನೋಡೋದಾದರೆ ಶಬ್ದವನ್ನು ತಡೆಯತಕ್ಕಂಥ ಶಕ್ತಿ ಅವುಗಳಿಗಿದೆ. ಆ ರೀತಿಯಾದಂಥ ಕಲ್ಲುಗಳನ್ನು ತರಿಸಿ ಆ ಬೃಂದಾವನವನ್ನು ಮಾಡಿರ್ತಕ್ಕಂಥದ್ದು. ಯಾಕಂದರೆ ತಪಸ್ಸಿಗೆ ಭಂಗವಾಗಬಾರದು ಅಂತ ಹೇಳಿ ಅದನ್ನು ಮುಚ್ಚಿದ ನಂತರದಲ್ಲಿ ಭಕ್ತರಿಂದ ಮತ್ತು ಅವರ ಶಿಷ್ಯರಿಂದ ಯಜ್ಞ ಯಾಗಾದಿಗಳು, ಪೂಜೆಗಳು ನೆರವೇರಿಸಲ್ಪಡ್ತವೆ. ಎಲ್ಲ ಜನರೂ ಕೂಡ, ನಾವು ಕೂಡ ಇಂದಿಗೂ ಅವರು ನಮ್ಮೊಡನೆಯೇ ಇದ್ದಾರೆ ಎಂದು ಭಾವಿಸಿದ್ದೇವೆ.
ಅದರಂತೆಯೇ ಅವರ ಪವಾಡಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಇಂದಿಗೂ ಕೂಡ ಅವರು ನಮ್ಮೆಲ್ಲರನ್ನು ಕಾಪಾಡುತ್ತಾ ಬಂದಿದ್ದಾರೆ. ಗುರು ರಾಯರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಷಯದೊಂದಿಗೆ.